ಹಾಯ್ ಹಲೋ ವೀಕ್ಷಕರ, ಕವರ್ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನ ತಂದಿದ್ದೇವೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣ ಇಡೀ ರಾಜ್ಯವನ್ನ ಅಲ್ಲೋಲ ಕಲ್ಲೋಲಗೊಳಿಸಿದೆ. ಅದರಲ್ಲೂ ಕಾಂಗ್ರೆಸ್ನಲ್ಲಂತೂ ದೊಡ್ಡವರಿಗೆ ಢವ ಆರಂಭವಾಗಿದೆ. ಮಾಜಿ ಸಚಿವ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಜೊತೆಗೆ ಎಂಎಲ್ಎ ಬಸವನಗೌಡ ದದ್ದಲ್ ಕೂಡ ಯಾವುದೇ ಕ್ಷಣದಲ್ಲಿ ಬಂಧನವಾಗುವ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಮತ್ಯಾರ ಬಂಧನ ಆಗುತ್ತೋ ಅನ್ನುವ ಆತಂಕ ಹಲವರಲ್ಲಿ ಮನೆ ಮಾಡಿದೆ. ಇದೇ ಮಾದರಿಯ ಮತ್ತೊಂದು ಹಗರಣ ಈಗ ಸುದ್ದಿಯಲ್ಲಿದೆ. ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ನಲ್ಲಿ ನಡೆದಿದ್ದ ಹಗರಣ. ಟ್ರಕ್ ಟರ್ಮಿನಲ್ನಲ್ಲಿ 47 ಕೋಟಿ ರೂಪಾಯಿಯನ್ನ ಕೊಳ್ಳೆ ಹೊಡೆದ ಅಂಶವನ್ನ ವಿಸ್ತೃತವಾಗಿ ಕವರ್ ಸ್ಟೋರಿ ತಂಡ ವರದಿ ಮಾಡಿತು. ಆ ವರದಿಯ ಅನ್ವಯ ಟ್ರಕ್ ಟರ್ಮಿನಲ್ನ ಹಾಲಿ ಎಂಡಿ ಶಿವಪ್ರಕಾಶ್ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸುವರ್ಣ ನ್ಯೂಸ್ ವರದಿ ವೀಕ್ಷಿಸಿದ ಅಂದಿನ ಬೊಮ್ಮಾಯಿ ಸರ್ಕಾರ ಪ್ರಕರಣದ ತನಿಖೆಗೆ ಸಿಐಡಿಗೆ ವರ್ಗಾಯಿಸಿತು. ಟ್ರಕ್ ಟರ್ಮಿನಲ್ನಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದನ್ನ ಅಧಿಕಾರಿಗಳು ಪ್ರಾಥಮಿಕವಾಗಿ ಸಾಬೀತುಗೊಳಿಸಿದ್ದಾರೆ. ತಮ್ಮ ತನಿಖೆಯ ಭಾಗವಾಗಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿದ್ದಾರೆ. ಇದರ ಪ್ರಕಾರ ಹಗರಣ ನಡೆದ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಶಂಕರಪ್ಪ ಅವರನ್ನ ಇತ್ತೀಚೆಗೆ ಬಂಧಿಸಿದ್ರು. ಇದೀಗ ಮಾಜಿ ಅಧ್ಯಕ್ಷ, ಬಿಜೆಪಿ ಮುಖಂಡ, ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಡಿಎಸ್ ವೀರಯ್ಯ ಅವರನ್ನ ನಿನ್ನೆ ಬಂಧಿಸಿದ್ದಾರೆ. ಮೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವೀರಯ್ಯ ಅವರನ್ನ ಡಿವೈಎಸ್ಪಿ ಉದಯ್ ಭಾಸ್ಕರ್ ಅವರು ಬಂಧಿಸಿದ್ದಾರೆ. ಆ ಮೂಲಕ ಹಗರಣದಲ್ಲಿ ಪ್ರಮುಖ ಪಾತ್ರಧಾರಿಗಳಾಗಿದ್ದ ಇಬ್ಬರ ಬಂಧನ ಆಗಿದೆ. ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಲಾರಿ ಮಾಲೀಕರು ಹಾಗೂ ಚಾಲಕರ ಕ್ಷೇಮಾಭಿವೃದ್ಧಿಗಾಗಿ 1980ರಲ್ಲಿ ಸ್ಥಾಪನೆಯಾದ ಸಂಸ್ಥೆಯೇ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್. ಈ ಟರ್ಮಿನಲ್ನಲ್ಲಿ 47 ಕೋಟಿ 10 ಲಕ್ಷ ರೂಪಾಯಿಯಷ್ಟು ಹಣ ಅಕ್ರಮವಾಗಿ ಕಂಡವರ ಪಾಲಾಗಿದೆ ಅನ್ನುವ ವರದಿಯನ್ನ ಕವರ್ ಸ್ಟೋರಿ ಮಾಡಿತು. ಆ ಹಗರಣ ಹೇಗೆಲ್ಲ ನಡೆದಿತ್ತು ಅನ್ನೋದರ ಇಂಚಿಂಚು ಮಾಹಿತಿಯೇ ಇವತ್ತಿನ ಕವರ್ ಸ್ಟೋರಿ. ಇದು ದಿವಂಗತ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರ ಕನಸಿನ ಕೂಸು. ಲಾರಿ ಮಾಲೀಕರ ಸಂಘ ಹಾಗೂ ಸರ್ಕಾರದ ಸಹಭಾಗಿತ್ವದ ಕಂಪನಿಯಾಗಿರುವ ಟ್ರಕ್ ಟರ್ಮಿನಲ್ ಬೆಂಗಳೂರಿನ ಶಾಂತಿನಗರದಲ್ಲಿ ಕಚೇರಿ ಹೊಂದಿದೆ. ಟರ್ಮಿನಲ್ ಅಲ್ಲಿ ಒಟ್ಟು 7 ಟ್ರಕ್ ಟರ್ಮಿನಲ್ಗಳಿವೆ. ಟರ್ಮಿನಲ್ಗಳು ಅಂದ್ರೆ ಲಾರಿ ಸ್ಟ್ಯಾಂಡ್ಗಳು ಎಂದರ್ಥ. ಇಂತಹ ಸ್ಟ್ಯಾಂಡ್ಗಳಲ್ಲಿ ಲಾರಿ ಚಾಲಕರು ಹೊರ ರಾಜ್ಯದಿಂದ ಆಗಮಿಸಿ ಅವರ ವ್ಯಾಪಾರ ವಹಿವಾಟು ಮುಗಿಯುವವರೆಗೂ ಇಂತಹ ಟರ್ಮಿನಲ್ಗಳಲ್ಲಿಯೇ ವಾಸ ಮಾಡ್ತಾರೆ. ವ್ಯಾಪಾರ ವಹಿವಾಟು ನಡೆಸುವ ಲಾರಿ ಮಾಲೀಕರು ಹಾಗೂ ಚಾಲಕರಿಗೆ ಅನುಕೂಲವಾಗಲೆಂದೇ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ನಿರ್ಮಾಣವಾಗಿದೆ. ಇಂತಹ ಟರ್ಮಿನಲ್ಗಳಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಇದನ್ನ ಭ್ರಷ್ಟಾಚಾರ ಅನ್ಬೇಕೋ ಅಥವಾ ದರೋಡೆ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ. ಅಷ್ಟು ವ್ಯಾಪಕ ಮಟ್ಟದ ಭ್ರಷ್ಟಾಚಾರ ಈ ಟರ್ಮಿನಲ್ಗಳಲ್ಲಿ ನಡೆದಿದೆ. ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಗಳಲ್ಲಿ ಒಟ್ಟು 7 ಟರ್ಮಿನಲ್ಗಳಿವೆ. ಬೆಂಗಳೂರಿನ ಯಶವಂತಪುರ, ದಾಸನಪುರ, ಮೈಸೂರು, ಧಾರವಾಡ, ದಾಂಡೇಲಿ ಇವು ಪ್ರಮುಖವಾದವು. ಇಲ್ಲಿ ಅದ್ಯಾವ ರೀತಿ ಹಗಲು ದರೋಡೆ ನಡೆದಿದೆ, ಅದೆಷ್ಟು ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೋಟಿ 10 ಲಕ್ಷದ ನಕಲಿ ಕಾಮಗಾರಿ, ನಯಾ ಪೈಸೆಯ ಕೆಲಸ ಆಗದೆ ಹಣ ರಿಲೀಸ್. ಎಸ್ ವೀಕ್ಷಕರೇ, ಬರೋಬ್ಬರಿ 47 ಕೋಟಿ ರೂಪಾಯಿಯ ಕಾಮಗಾರಿ ನಡೆದಿದೆ ಅಂತ ಹಣ ಬಿಡುಗಡೆ ಮಾಡಿಕೊಂಡಿದ್ದಾರೆ. ನವೆಂಬರ್ 2021ರಿಂದ ಜುಲೈ 2022ರವರೆಗಿನ ಶಂಕರಪ್ಪ ಅನ್ನುವ ವ್ಯವಸ್ಥಾಪಕ ನಿರ್ದೇಶಕರ ಅವಧಿಯಲ್ಲಿ ಈ ಕಾಮಗಾರಿಗಳು ನಡೆದಿದ್ದು ಹಣ ರಿಲೀಸ್ ಆಗಿದೆ. 47 ಕೋಟಿ ರೂಪಾಯಿಗಳಲ್ಲಿ ಯಾವ್ಯಾವ ಕಾಮಗಾರಿ ನಡೆದಿದೆ, ಎಲ್ಲೆಲ್ಲಿ ಮಾಡಿದಾರ, ಯಾವ ರೀತಿ ಅಕ್ರಮ ಆಗಿದೆ ಅನ್ನೋದನ್ನ ಇಂಚಿಂಚಾಗಿ ತೋರಿಸ್ತೀವಿ ನೋಡಿ. 98 ಅಗ್ನಿ ರಕ್ಷಣಾ ಕ್ರಮಗಳು, 5.78 ಕೋಟಿ ಕಾಮಗಾರಿ ನಡೆದೇ ಇಲ್ಲ. 49 ಮೊಬೈಲ್ ಚಾರ್ಜಿಂಗ್ ಸ್ಟ್ಯಾಂಡ್, 2.89 ಕೋಟಿ.
ಕಾಮಗಾರಿ ಮಾಡೇ ಇಲ್ಲ. 182 ರಸ್ತೆ ಸುರಕ್ಷತಾ ಕ್ರಮಗಳು 10.73 ಕೋಟಿ, ಕಾಮಗಾರಿ ಮಾಡೇ ಇಲ್ಲ. 126 ಕಡೆ ಚಾಲಕರಿಗಾಗಿ ಕುರ್ಚಿ 7.43 ಕೋಟಿ, ಕಾಮಗಾರಿ ಮಾಡೇ ಇಲ್ಲ. 28 ಕಡೆ ಇಂಟರ್ನೆಟ್ ಸೇವೆ 1.65 ಕೋಟಿ, ಕಾಮಗಾರಿ ಮಾಡೇ ಇಲ್ಲ. 40 ವಾಚ್ಮೆನ್ ರೂಮ್ಗಳು 2.36 ಕೋಟಿ, ಕಾಮಗಾರಿ ಮಾಡೇ ಇಲ್ಲ. 77 ವಿದ್ಯುತ್ ಸುರಕ್ಷತಾ ಕ್ರಮಗಳು 4,54,00,000, ಕಾಮಗಾರಿ ಮಾಡೇ ಇಲ್ಲ. 48 ಸೋಲಾರ್ ಸಿಸ್ಟಮ್ ಅಳವಡಿಕೆ 2,83,00,000, ಕಾಮಗಾರಿ ಮಾಡೇ ಇಲ್ಲ. 21 ಕಡೆ ಹೆದ್ದಾರಿ ಫಲಕ 1.23 ಕೋಟಿ, ಕಾಮಗಾರಿ ಮಾಡೇ ಇಲ್ಲ. ಇಂತಹ ಕಾಮಗಾರಿ ಸೇರಿದಂತೆ ಚಾಲಕರಿಗೆ ಮಿನಿ ಕ್ಲಿನಿಕ್, ಮರದ ಸ್ಟ್ಯಾಂಡ್, ಹೀಗೆ ಒಟ್ಟು 802 ಕಾಮಗಾರಿಗಳನ್ನ ಮಾಡಲಾಗಿದೆ ಅಂತ ಹಣ ರಿಲೀಸ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಆ ಕಾಮಗಾರಿಗಳು ಎಲ್ಲಿ ನಡೆದಿವೆ ಅನ್ನೋದನ್ನ ಹುಡುಕಿಕೊಂಡು ಹೋದ್ವಿ. 98 ಅಗ್ನಿ ರಕ್ಷಣಾ ಕ್ರಮಗಳು, ಖರ್ಚಾಗಿದ್ದು 5,78,00,000 ರೂಪಾಯಿ. ಟರ್ಮಿನಲ್ಗಳಲ್ಲಿ ಅಗ್ನಿ ರಕ್ಷಣಾ ಕ್ರಮಗಳನ್ನ ಅಳವಡಿಕೆ ಮಾಡಿದ್ದೇವೆ ಅಂತ ಬರೋಬ್ಬರಿ 5.25 ಕೋಟಿ ಹಣ ರಿಲೀಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಟರ್ಮಿನಲ್ಗಳಲ್ಲಿ 14 ಕಾಮಗಾರಿಗಳಂತೆ ಕೆಲಸ ಮಾಡಿದ್ದೇವೆ ಅಂತ ಸೃಷ್ಟಿ ಮಾಡಲಾಗಿದೆ. ಆ ಪೈಕಿ ಯಶವಂತಪುರದಲ್ಲೂ 14 ಕಾಮಗಾರಿಗಳನ್ನ ಮಾಡಿದ್ದಾರೆ. ಹಾಗಾದ್ರೆ ಯಶವಂತಪುರದಲ್ಲಿ ಎಲ್ಲೆಲ್ಲಿ ಅಗ್ನಿ ರಕ್ಷಣಾ ಕ್ರಮಗಳನ್ನ ಅಳವಡಿಕೆ ಮಾಡಿದ್ದಾರೆ ಅಂತ ನೋಡಿ ಬರೋಣ ಬನ್ನಿ. ಹಾಗಾದರೆ ಯಶವಂತಪುರದ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಲೂ ಕೂಡ ನಾವು ಹುಡುಕಾಡ್ತಾ ಇದ್ದೀವಿ. ಆ ವಿದ್ಯುತ್ ಸುರಕ್ಷತಾ ಕಾಮಗಾರಿಗಳು ಎಲ್ಲೆಲ್ಲಿದ್ದಾವೆ ಅಂತೇಳಿ ಹುಡುಕಾಡ್ತಾ ಇದ್ದೀವಿ. ಸರ್, ಏನೇನು ಕಾಮಗಾರಿ ಆಗಿದೆ ಸರ್? ಕಾಮಗಾರಿ ಏನಂದರೆ ಗಾಡಿಗಳು ಡ್ರೈವರ್ಗಳು ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಒಂದು ಡ್ರೈವರ್ಗಳಿಗೆ ಸೇಫ್ಟಿನೆಸ್ ಇಲ್ಲ, ಲೈಟ್ ಇಲ್ಲ, ಎಲ್ಲೋ ಟೈರ್ಡ್ ಆಗಿ ದೂರದಲ್ಲಿ ಹೋಗಿ ಬಂದಿರ್ತಾರೆ, ರಾಬರಿ ಆಗ್ತದೆ, ಮೊಬೈಲ್ಗಳು ಕಳ್ತನ ಆಗ್ತದೆ. 49 ಮೊಬೈಲ್ ಚಾರ್ಜಿಂಗ್ ಸ್ಟ್ಯಾಂಡ್, ಖರ್ಚಾಗಿದ್ದು 2,89,00,000 ರೂಪಾಯಿ. ಡ್ರೈವರು ಮತ್ತು ಕ್ಲೀನರ್ಗಳಿಗೆ ಚಾರ್ಜಿಂಗ್ ಹಾಕುವ ಒಂದಷ್ಟು ಸ್ಟ್ಯಾಂಡ್ಗಳನ್ನು ಇವರು ರೆಡಿ ಮಾಡಿದ್ದೀವಿ ಅಂತೇಳಿ ಬಿಲ್ ರಿಲೀಸ್ ಮಾಡ್ಕೊಂಡಿದ್ದಾರೆ. 49 ಕಡೆ ಮೊಬೈಲ್ ಚಾರ್ಜಿಂಗ್ ಸ್ಟ್ಯಾಂಡ್ಗಳನ್ನು ಹಾಕಿದ್ವಿ. ಹಾಗಂತ 2,89,00,000 ರೂಪಾಯಿ ಹಣವನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಹುಡುಕಾಡ್ತಿದ್ವಿ. ಮೊಬೈಲ್ ಚಾರ್ಜರ್ ಪಾಯಿಂಟ್ಗಳೆಲ್ಲ ಹಾಕಿದಾರಂತೆ. ಇಲ್ಲ, ನಾವೆಲ್ಲೂ ನೋಡಿಲ್ಲ ಇಲ್ಲಿ ಲಾರಿ ಸ್ಟ್ಯಾಂಡಲ್ಲಿ, ಎಲ್ಲೂ ನೋಡಿಲ್ವಾ? 182 ರಸ್ತೆ ಸುರಕ್ಷತಾ ಕ್ರಮಗಳು, ಖರ್ಚಾಗಿದ್ದು 10,73,00,000 ರೂಪಾಯಿ. ರಸ್ತೆ ಸುರಕ್ಷತಾ ಕ್ರಮಗಳು ಅಂದ್ರೆ ಟರ್ಮಿನಲ್ನಲ್ಲಿ ಲಾರಿಗಳ ತಿರುವಿಗಾಗಿ ಡೈರೆಕ್ಷನ್ ಕೊಡುವ ಬೋರ್ಡ್ಗಳು, ಸ್ಪೀಡ್ ಹಂಪ್ಗಳು, ಇಂತಹ ಕಾಮಗಾರಿಗಳನ್ನ ಮಾಡಿದ್ದೇವೆ ಅಂತಲೂ ಹಣ ರಿಲೀಸ್ ಮಾಡ್ಕೊಂಡಿದ್ದಾರೆ. ನಾವು ಇಡೀ ಯಶವಂತಪುರ ಸರೌಂಡಿಂಗಲ್ಲಿ ಎಲ್ಲೆಲ್ಲಿ ಈ ರೀತಿಯ ಸ್ಪೀಡ್ ಹಂಪ್ಗಳು ಹಾಕಿದ್ದಾರೆ, ಎಲ್ಲೆಲ್ಲಿ ಹೆದ್ದಾರಿ ಫಲಕಗಳನ್ನು ಹಾಕಿದ್ದಾರೆ ಅಂತೇಳಿ ನಾವು ನೋಡಿದಂಥ ಸಂದರ್ಭದಲ್ಲಿ ಒಂದೇ ಒಂದು ಕಡೆ ಇವರು ಯಾವುದೇ ನಾಮಫಲಕ ಆಗಲಿ, ಯಾವುದೇ ಡೈರೆಕ್ಷನ್ ಬೋರ್ಡ್ಗಳಾಗಲಿ ಏನನ್ನೂ ಕೂಡ ಹಾಕಿಲ್ಲ. ಆದರೂ ಕೂಡ ಹಣ ರಿಲೀಸ್ ಮಾಡ್ಕೊಂಡಿದ್ದಾರೆ. 126 ಕಡೆ ಚಾಲಕರಿಗಾಗಿ ಕುರ್ಚಿ, ಖರ್ಚಾಗಿದ್ದು 7.43 ಕೋಟಿ ರೂಪಾಯಿ. ಟರ್ಮಿನಲ್ಗಳಲ್ಲಿ ಲಾರಿ ಚಾಲಕರು ಹಾಗೂ ಕ್ಲೀನರ್ಗಳು ಕುಳಿತುಕೊಳ್ಳಲು 126 ಭಾಗಗಳಲ್ಲಿ ಕುರ್ಚಿ ಸೋಫಾಗಳನ್ನ ಹಾಕಲಾಗಿದೆಯಂತೆ. ಆ ಚೇರ್ಗಳು ಎಲ್ಲೆಲ್ಲಿ ಹಾಕಿದ್ದಾರೆ ಅಂತ ನೋಡೋಕೆ ಹೋದ್ರೆ ಒಂದೇ ಒಂದು ಕಡೆ ಒಂದು ಕುರ್ಚಿ ಸಿಗ್ಲಿಲ್ಲ ನಮ್ಗೆ. ಅವ್ರ ಹೆಸರು ಹೇಳ್ಕೊಂಡು ಡ್ರೈವರ್ಗಳು ಹೆಸರು ಹೇಳ್ಕೊಂಡು ನುಂಗ್ತಾರೆ. ದಟ್ ಈಸ್ ಟೂ ಮಚ್. ಅವ್ರಿಗೆ ಉಚ್ಚೆ ಒಯ್ಯಕ್ಕೆ ಜಾಗ ಇಲ್ಲ, ಡ್ರೈವರ್ಗಳಿಗೆ ನೀರು ಕುಡಿಯೋದು ಬಿಡಿ. ಇನ್ನೇನು ದಾರಿ ಸಿಗ್ಲಿಲ್ಲ ಅಂತ ಕಳ್ತನ ಮಾಡಕ್ಕೆ ಅವ್ರಿಗೆ ರಿಲೀಸ್ ಮಾಡ್ಕೊಂಡವ್ರಿಗೆ ನಾನು ಯಾರ ಬಗ್ಗೆ ಹೇಳ್ತಾ ಇಲ್ಲ. ಯಾರು ಬಂದು ರಿಲೀಸ್ ಮಾಡ್ಕೊಂಡಿದ್ದಾನೆ ಡ್ರೈವರ್ ಹೆಸರು ಹೇಳಿ, ಅವನಿಗೆ ಬೇರೆ ದಾರಿ ಸಿಕ್ಕಿಲ್ವಂತ ಹೇಳಿ. ಎಲ್ಲಿ ತೋರಿಸ್ಬಿಡಿ, ಒಂದು ಚೇರ್ ತೋರಿಸಿ. ಇಡೀ ನಮ್ಮ ಟ್ರಕ್ ಟರ್ಮಿನಲಲ್ಲಿ 25 ವರ್ಷದಿಂದ ಇದ್ದೀನಿ ನಾನು. ಡ್ರೈವರು ಕ್ಲೀನರ್ಗಳಿಗೋಸ್ಕರ ಏನಾದರೂ ಸಪ್ರೇಟ್ ಚೇರು, ಸೋಫಾ ಸೀಟ್ ಏನಾದ್ರು ವ್ಯವಸ್ಥೆ ಮಾಡಿದ್ರೆ? ಈಗ ನೀವೇನು ಕಣ್ಣಾರೆ ನೋಡ್ತಾ ಇದ್ದೀರಲ್ಲ, ಎಲ್ಲಿದೆ ಸರ್, ಏನಿದೆ ಹೇಳಿ. ಮತ್ತು ನೀವೆಲ್ಲ ಎಲ್ಲಿ ಕೂತ್ಕೊಳ್ಳೋದು? ಎಲ್ಲಿ ಅಲ್ಲಿ ಆಫೀಸ್ ಇದೆ, ಆಫೀಸಲ್ಲಿ ಹೋಗಿ ಕೂತ್ಕೋತೀವಿ, ಇಲ್ಲಾಂದ್ರೆ ಅಲ್ಲಿ ಹೋಟ್ಲು, ಎಲ್ಲಿ ಸಿಗಿಲ್ಲ ಗಾಡಿಲೇ ಕೂತ್ಕೋತೀವಿ. 28 ಕಡೆ ಇಂಟರ್ನೆಟ್ ಸೇವೆ, ಖರ್ಚಾಗಿದ್ದು 1.65 ಕೋಟಿ ರೂಪಾಯಿ. ಇಡೀ ಟರ್ಮಿನಲ್ ಹುಡುಕಾಡ್ತಾರೆ, ಒಂದೇ ಒಂದು ಕಡೆ ಒಂದು ವೈಫೈ ಕನೆಕ್ಷನ್ ಕಾಣಿಸಲ್ಲ, ಒಂದು ಕೇಬಲ್ ಸಮೇತ ಕಾಣಿಸಲ್ಲ. ಇಲ್ಲಿರೋ ಡ್ರೈವರು ಮತ್ತು ಕ್ಲೀನರ್ಗಳನ್ನ ಕೇಳಿದ್ರೆ ನಮ್ಮನ್ನೇ ಬೈತಾರೆ. ಎಲ್ಲಿದೆ ಬಂದು ನೋಡ್ಕೊಂಡು ಹೋಗಿ, ಏನು ಮಾತಾಡ್ತಿದ್ರೆ, ನಮ್ಗೆ ಕೂತ್ಕೊಳ್ಳೋಕೆ ಒಂದು ಚೇರ್ ಇಲ್ಲ, ಇಂಟರ್ನೆಟ್ ಸೇವೆ ತಗೊಂಡು ನಾವೇನು ಮಾಡೋಕ್ಕಾಗುತ್ತೆ, ಎಲ್ಲವೂ ಕೂಡ ಬೋಗಸ್ ಅಂತೇಳಿ ಡ್ರೈವರ್ಗಳು ಹೇಳ್ತಾರೆ. ಈ ರೀತಿ ಕಂಪ್ಲೀಟಾಗಿ ಬೋಗಸ್ ಬಿಲ್ಗಳನ್ನು ರೆಡಿ ಮಾಡಿಕೊಂಡು ಇಂಟರ್ನೆಟ್ ಸೇವೆ ಮಾಡಿದ್ದೀವಿ ಅಂತೇಳಿ 1,65,00,000 ರೂಪಾಯಿ ಹಣವನ್ನು ಇಂಟರ್ನೆಟ್ ಸೇವೆಯನ್ನು ಒದಗಿಸಿದ್ದೀವಿ ಡ್ರೈವರ್ಸ್ ಮತ್ತು ಚಾಲಕರಿಗೋಸ್ಕರ ಅಂತೇಳಿ ಹಣವನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ.
40 ವಾಚ್ಮೆನ್ ರೂಮ್ಗಳು, ಖರ್ಚಾಗಿದ್ದು 2,36,00,000 ರೂಪಾಯಿ. ಟರ್ಮಿನಲ್ಗಳಲ್ಲಿ ಲಾರಿಗಳನ್ನ ನಿರ್ವಹಣೆ ಮಾಡೋಕೆ ವಾಚ್ಮೆನ್ಗಳಿದ್ದಾರೆ, ಅವರಿಗೆ ತಂಗಲು ವ್ಯವಸ್ಥೆ ಮಾಡಿದ್ದೇವೆ, ಅವರಿಗೆ ವಾಚ್ಮೆನ್ ರೂಮ್ಗಳನ್ನ ಮಾಡಿದ್ದೇವೆ ಅಂತ ಹಣ ರಿಲೀಸ್ ಆಗಿದೆ. ವಾಚ್ಮ್ಯಾನ್ಗಳು ಇಲ್ಲಿ ಪ್ರತಿನಿತ್ಯವೂ ಕೂಡ ಕೆಲಸ ಮಾಡ್ತಾರೆ, ಅವ್ರಿಗೋಸ್ಕರ ವಾಚ್ಮ್ಯಾನ್ ರೂಮ್ಗಳನ್ನು ಕಟ್ಟಿದ್ದೀವಿ ಅಂತೇಳಿ ಹಣ ಕೂಡ ರಿಲೀಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಅವರು ವಾಸ ಮಾಡುವಂತಹ ಶೆಡ್ಗಳು ಇದೆಯೋ ಇವನ್ನ ಇಲ್ಲಿರುವಂತಹ ಲಾರಿ ಮಾಲೀಕರೇ ದುಡ್ಡು ಹಾಕೊಂಡು ಕಟ್ಟಿಸಿರುವಂತಹ ಶೆಡ್ಗಳು. ಯಾವ ಟರ್ಮಿನಲ್ ಅಧಿಕಾರಿ ಕೂಡ ಇಲ್ಲಿ ಒಂದೇ ಒಂದು ವಾಚ್ಮ್ಯಾನ್ ರೂಮನ್ನು ನಿರ್ಮಾಣ ಮಾಡಿಲ್ಲ. ಇಲ್ಲಿ ಕೆಲಸ ಮಾಡುವಂತಹ ವಾಚ್ಮ್ಯಾನ್ಗಳು ಇದರಲ್ಲೇ ಮಲ್ಕೋಬೇಕು, ಇಲ್ಲೇ ಜೀವನವನ್ನು ಕಳೀತಾರೆ ಹೊರತಾಗಿ ಇವ್ರಿಗೋಸ್ಕರ ಸಪ್ರೇಟ್ ಆದಂತಹ ಯಾವುದೇ ವಾಚ್ಮ್ಯಾನ್ ರೂಮ್ಗಳು ಇಲ್ಲಿಲ್ಲ. 77 ಕಡೆ ವಿದ್ಯುತ್ ಸುರಕ್ಷತಾ ಕ್ರಮಗಳು, ಖರ್ಚಾಗಿದ್ದು 4,54,00,000 ರೂಪಾಯಿ. ಟರ್ಮಿನಲ್ಗಳಲ್ಲಿ ಯಾವುದೇ ವಿದ್ಯುತ್ ಅವಘಡಗಳು ಸಂಭವಿಸದಂತೆ 77 ಕಡೆ ವಿದ್ಯುತ್ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿದ್ದೇವೆ ಅಂತ 4.5 ಕೋಟಿ ರೂಪಾಯಿ ಹಣ ಬಿಲ್ ಮಾಡ್ಕೊಂಡಿದ್ದಾರೆ. 48 ಕಡೆ ಸೋಲಾರ್ ಸಿಸ್ಟಮ್ಸ್, ಖರ್ಚಾಗಿದ್ದು 2,83,00,000 ರೂಪಾಯಿ. ಟರ್ಮಿನಲ್ಗಳಲ್ಲಿ ಸೋಲಾರ್ ಸಿಸ್ಟಮ್ ಅಳವಡಿಕೆ ಮಾಡಿದ್ದೇವೆ ಅಂತ ಬರೋಬ್ಬರಿ 2,83,00,000 ರೂಪಾಯಿ ಹಣ ಬಿಲ್ ಮಾಡಿದ್ದಾರೆ. ಆ ಸೋಲಾರ್ ಸಿಸ್ಟಮ್ಸ್ ಎಲ್ಲಿವೆ ಅಂತ ಹುಡುಕಿದಾಗ ಒಂದೇ ಒಂದು ಸೋಲಾರ್ ಸಿಸ್ಟಮ್ ಸಿಗಲಿಲ್ಲ. ಟರ್ಮಿನಲ್ಗಳಲ್ಲಿ ಸೋಲಾರ್ ಸಿಸ್ಟಮ್ನ ಅಳವಡಿಕೆ ಮಾಡಿದೀವಿ ಅಂತೇಳಿ 2.25 ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ಸಾಕಷ್ಟು ಕಡೆ ಅಡ್ಡಾಡಿದ್ವಿ, ಸಾಕಷ್ಟು ಕಡೆ ಹುಡುಕಾಡಿದ್ವಿ, ಒಂದೇ ಒಂದು ಭಾಗದಲ್ಲೂ ಕೂಡ ಯಾವುದೇ ಸೋಲಾರ್ ಸಿಸ್ಟಮ್ ಕಾಣಿಸಲ್ಲ. ಆದರೂ ಕೂಡ ಇವರು 2,83,00,000 ಹಣವನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ. 21 ಕಡೆ ಹೆದ್ದಾರಿ ಫಲಕ, ಖರ್ಚಾಗಿದ್ದು 1,23,00,000 ರೂಪಾಯಿ. ಟರ್ಮಿನಲ್ಗೆ ಬರಲು ಸಾರ್ವಜನಿಕರಿಗೆ ಲಾರಿಗಳಿಗೆ ಸಹಾಯಕವಾಗಲಿ ಅಂತ 21 ಭಾಗಗಳಲ್ಲಿ ತಲಾ 5 ಲಕ್ಷ ರೂಪಾಯಿಯಂತೆ ಬೃಹತ್ ಹೆದ್ದಾರಿ ಫಲಕ ಅಳವಡಿಸಿದ್ದೇವೆ ಅಂತಲೂ ಹಣ ರಿಲೀಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಕಲಿ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಿದೆ. ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿಕೊಂಡು ಹಣವನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ. ಇಷ್ಟು ಕಾಮಗಾರಿಗಳಲ್ಲಿ ಒಂದೇ ಒಂದು ಕಾಮಗಾರಿ ಅಲ್ಲಿ ನಡೆದಿಲ್ಲ. ಕೆಲಸ ಮಾಡಿದ್ದೇವೆ ಅಂತ ಹಣ ಬಿಡುಗಡೆ ಮಾಡ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಉತ್ತರ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.